ಅದು ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮುಂಚಿನ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಮುಗಿದು ನಮಸ್ಕಾರ. ಇವತ್ತು ಜೀವರಾಜ್ ಆಳ್ವ ಸರ್ ಅವರ 25ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಜನತಾ ಪಕ್ಷದ ವತಿಯಿಂದ. ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ನಾವು ಕಳೆದ 15 ವರ್ಷಗಳಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವರು ಒಂದು ಯುವಕರಿಗೆ ಚೈತನ್ಯ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ನಾವು ನೋಡ್ತಿರುವಂತಹ ರಾಜಕಾರಣಿ DK ಶಿವಕುಮಾರ್ ಅವರಿಗೂ ಇವ್ರಿಗೂ ಸ್ವಲ್ಪ ಹೋಲಿಕೆಯನ್ನು ನಾನು ನೋಡ್ತಿದ್ದೀನಿ. ಯಾಕಂದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಅಂದರೆ ಒಂಥರ, ಆಮೇಲೆ ಶಿಸ್ತುಬದ್ಧ, ಒಂದು ನೋಡಿದ ತಕ್ಷಣವೇ ವೆಲ್ ಎಜುಕೇಟೆಡ್ ಡಾಕ್ಟರ್ ಆಗಿ ಅವರು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿ ಈ ರೀತಿಯಲ್ಲಿ ಸಂಘಟನಾ ಚತುರ, ಈ ಮೌಲ್ಯಾಧಾರಿತ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವರ ಪಟ್ಟ ಶಿಷ್ಯ. ಸೊ ಇದೆಲ್ಲ ನಾವು ನೋಡಿದಾಗ ಜನತಾ ಪಾರ್ಟಿಗೆ ಇವರ ಕೊಡುಗೆ ತುಂಬ ಅಪಾರ. ಮತ್ತು JP ಪಾರ್ಕ್ ನಾವು ಕೂಡ ಹೋರಾಟ ಮಾಡಿದ್ವಿ ಲಾಸ್ಟ್ ಟೈಮು. JP ಅವರನ್ನು ಹೋರಾಟಗಾರರನ್ನು ಬಿಹಾರಿಂದ ಇಲ್ಲಿಗೆ ಕರ್ಕೊಂಡು ಬಂದು ಸಂಘಟನೆಯನ್ನು ಮಾಡಿದಂತಹ, ಹೋರಾಟವನ್ನು ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಜೀವರಾಜ್ ಆಳ್ವ ಅವರು. ಸೊ ಹಾಗಾಗಿ ನಾವು ಅವರನ್ನು ಖಂಡಿತವಾಗಿಯೂ ನೆನಪಿಸ್ಕೊಳ್ಬೇಕು, ಅವರ ಒಂದು ಮೌಲ್ಯಗಳನ್ನು. ಸೊ ಅವರು ಕೊಟ್ಟಿರುವಂತಹ ಕೊಡುಗೆ ಇವಾಗ ಕಲಾ ಮಾಧ್ಯಮಕ್ಕಿರ್ಬೋದು. ನಮ್ಮ ಸರ್ ಅವಾಗ ಹೇಳಿದ್ರು ನಿಮಗೆ, ನಾಗೇಶ್ ಸರ್ ಅವರು ಹೇಳ್ತಾ. ಸೊ ಅವರು ಹೇಳಿರುವಂತಹ ರಾಜಕೀಯ ರಂಗದಲ್ಲಿ ಜೊತೆಗೆ ಸಾಂಸ್ಕೃತಿಕ ವಿಭಾಗಕ್ಕೆ ಇವರು ಕೊಟ್ಟಿರುವಂತಹ ಕೊಡುಗೆ ಇವತ್ತು ಎಷ್ಟೋ ಜನ ಈ ಚಲನಚಿತ್ರ ಮತ್ತು ಈ ಸಾಂಸ್ಕೃತಿಕ ಇಲಾಖೆಯವರಿಗೆ ಅದು ಒಂದು ರೀತಿ ಬೇಸ್ಮೆಂಟ್ ಆಗಿದೆ. ಸೊ ನಾನು ಹೇಳೋದು ಏನಂತ ಅಂದರೆ, ಫಸ್ಟ್ ರಾಜಕೀಯಕ್ಕೆ ಯಾರೇ ಬಂದ್ರೂ ಸಂಘಟನೆ ಮಾಡೋದು ಮುಖ್ಯ. ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಎಜುಕೇಷನ್ಸ್ ಇದೆ, ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ಆ ರೀತಿ ಎಲ್ಲ ವರ್ಚಸ್ ಇಟ್ಕೊಂಡು ಸುಮ್ಮನೆ ಬಂದು ನಿಂತ್ಕೊಂಡ್ರೆ ಯಾವುದೇ ರೀತಿ ರಾಜಕೀಯ ಆಗೋಲ್ಲ. ಸೊ ಹಾಗೆ ಜೀವರಾಜ್ ಆಳ್ವ ಅವ್ರದ್ದು 25ನೇ ಪುಣ್ಯ ಸ್ಮರಣೆ. ನನಗೆ ಫಸ್ಟ್ ಟೈಮು ನಾನು ಈ ಕಾರ್ಯಕ್ರಮಕ್ಕೆ ಅಂದರೆ ಗೊತ್ತಿರೋದು, ಯಾರೂ ಮಾಡಿಲ್ಲ. BJPಯಲ್ಲಾಗಲಿ ಕಾಂಗ್ರೆಸ್ಸಲ್ಲಿ, ನಾನು BJPಯಲ್ಲಿ ಇದ್ದವಳು, ಅಲ್ಲಿ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಅವರು BJPಯಲ್ಲಿ ಕಾರ್ಯನಿರ್ವಹಣೆ ಮಾಡಿದವರೇ. ಇವತ್ತು ನನಗೆ ನೋಡಿ ತುಂಬ ಸಂತೋಷ ಆಯಿತು. ನಾಗೇಶ್ ಸರು ಮತ್ತು ವಾಣಿ ಮೇಡಮು ಮತ್ತು ಜನತಾದಳದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮನ ತುಂಬ ವರ್ಷಗಳಿಂದ ಮಾಡ್ಕೊಬಂದಿದ್ದಾರೆ. ಈ ವರ್ಷ ನಾನು ಬಂದಿದ್ದೀನಿ, ಈ ವರ್ಷ ಫಸ್ಟು ನಾನು ಸೇರ್ಪಡೆ ಆಗಿದ್ದೀನಿ ಈ ವರ್ಷದಿಂದ. ಮುಂದಿನ ದಿನಗಳಲ್ಲೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಮತ್ತು ಈ ಪಕ್ಷದ ನಿಲುವಿಗೋಸ್ಕರ ನಾನು ಜೀವರಾಜ್ ಆಳ್ವ ಜೀವಕ್ಕೆ ಜೀವ ಜೀವರಾಜ್ ಆಳ್ವ ಅನ್ನುವಂಥ ಹೆಸರನ್ನು ತಗೊಂಡಂಥದ್ದು ಕಾರ್ಯಕರ್ತರ ಕಣ್ಮಣಿ ಡಾಕ್ಟರ್ ಜೀವರಾಜ್ ಆಳ್ವ ಅವರು 25ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಜನತಾ ಪಕ್ಷದಿಂದ ಇವತ್ತು ಆಯೋಜನೆ ಮಾಡಿದೆ. ಇವತ್ತು ಡಾಕ್ಟರ್ ಜೀವರಾಜ್ ಆಳ್ವ ಅವರ ಒಂದು ಪುಣ್ಯಸ್ಮರಣೆಯಲ್ಲಿ ಅವ್ರು ಕೊಟ್ಟಂಥ ಕೊಡುಗೆಗಳು, ವರ್ಣರಂಜಿತ ರಾಜಕಾರಣ ಯಾವ ರೀತಿಯಲ್ಲಿದ್ದರು, ತಮ್ಮ ಅದ್ಧೂರಿಯ ಒಂದು ಲೈಫ್ನಲ್ಲಿದ್ದರೂ ಸಹ ಅತ್ಯಂತ ಬಡವ ಕಾರ್ಯಕರ್ತರನ್ನು ಸಹ ಅವ್ರ ಮನೆಗೆ ಹೋಗಿ ಅವರನ್ನು, ನಾನು ಇದ್ದೀನಿ ನಿನ್ನ ಜೊತೆ, ನನ್ನ ಪಕ್ಷದಲ್ಲಿ ಇರುವಂತೇಳಿ ಅವ್ರ ಮನೇಲಿ ಕೂತು ಊಟ ಮಾಡಿ ಅವರೆಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಿದ್ದಂಥದ್ದು. ಮತ್ತು ಜೀವರಾಜ್ ಆಳ್ವ ಅವರ ಕೊಡುಗೆಗಳು 1978ರಲ್ಲಿ ಪ್ರಥಮ ಬಾರಿಗೆ ಜೈಮಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಅದಕ್ಕಿಂತ ಮುನ್ನ 75, 76 ಎಮರ್ಜೆನ್ಸಿಯ ಸಂದರ್ಭದಲ್ಲಿ, ಎಮರ್ಜೆನ್ಸಿಯ ನಂತರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥದ್ದು ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಅವರನ್ನು ಕರೆತಂದು ಇಲ್ಲಿ ಗಾಂಧಿ ಭವನ ಮತ್ತು ಲಾಲ್ಬಾಗ್ನಲ್ಲಿ ಎರಡೂ ಕಡೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದ ಹಿನ್ನೆಲೆ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಅವ್ರನ್ನ ಕರ್ಕೊಬಂದು ಅವತ್ತು ಅವರ ಬರ್ತಡೇ ದಿವಸನೇ ಪ್ರಜಾಪ್ರಭುತ್ವ ಉಳಿಗಾಗಿ ಅನ್ನುವಂಥ ಒಂದು ಸಂಕಲ್ಪದಿಂದ ಈ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ದೊಡ್ಡ ಮಟ್ಟದಲ್ಲಿ ಅವತ್ತೊಂದು ದಿವಸ ಜೀವರಾಜ್ ಆಳ್ವ ಅವರ ಒಂದು ಕೊಡುಗೆ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಅವರು ಬೆಂಗಳೂರು ಬರೋದಕ್ಕೆ ಕಾರಣಕರ್ತರಾಗ್ತಾರೆ. ಆ ಉದ್ದೇಶವಾಗಿ ಅವರ ನೆನಪಿಗಾಗಿ JP ನಗರದಲ್ಲಿ ಅವರ ಹೆಸರನ್ನು ಜಯಪ್ರಕಾಶ್ ನಾರಾಯಣ ನಗರ ಅಂತೇಳಿ ಅವರ ಹೆಸರನ್ನು ಇಟ್ಟಿದ್ರು. ನಂತರದಲ್ಲಿ
ಮತ್ತಿಕೆರೆಯಲ್ಲಿರುವಂಥ JP ಪಾರ್ಕ್ಗೂ ಸಹ ಅವ್ರ ಹೆಸರನ್ನೇ ಇದೆ. ದುರ್ದೈವ ಇವತ್ತು JP ಪಾರ್ಕ್ನಲ್ಲಿರುವಂಥ ಸ್ಟ್ಯಾಚ್ಯೂವನ್ನು ತೆಗೆದಿರುವಂಥದ್ದು, ಅಲ್ಲಿರುವಂಥದ್ದು ಶಾಸಕರಿಗೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಬಟ್ ಆದರೆ ಡಾಕ್ಟರ್ ಜೀವರಾಜ್ ಅವರ ಒಂದು ನಡೆಗೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕರ್ತರಿಗೆ, ಇವತ್ತಿನ ರಾಜಕಾರಣಿಗೆ ಅವರು ಮಾದರಿ. ಅವ್ರು ಬಿಟ್ಟು ಹೋಗಿರುವಂಥ ಕೊಡುಗೆಗಳನ್ನು ಇವತ್ತಿನ ರಾಜಕಾರಣಿಗಳು ಅನುಸರಿಸಬೇಕಾಗಿದೆ. ಬಟ್ ಎಲ್ಲೂ ಸಹ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಕಾರ್ಯಕರ್ತರು ಅಂತ ಹೇಳಿದ್ರೆ ಜೀವರಾಜ್ ಅವರು ಒಂದು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾ ಇದ್ರು, ಸಾವಿರಾರು ಜನ ಸೇರ್ತಾ ಇದ್ರು. ಒಂದು ರಾತ್ರಿಗೆ ನಾಳೆ ಬೆಳಗ್ಗೆ ಸಭೆ ಮಾಡಬೇಕು ಅಥವಾ ಒಂದು ನಾಳೆ ಬೆಳಗ್ಗೆ ಒಂದು ಹೋರಾಟ ಮಾಡಬೇಕು ಅಂತ ಲಕ್ಷಾಂತರ ಜನ ಸೇರಿದ್ರು. ಇವತ್ತಿನ ದಿವಸ ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಸೇರಿಸಬೇಕು ಅಂತ ಹೇಳಿದ್ರೆ ಇವತ್ತು ದುಡ್ಡು ಹಂಚಿ ಕಾರ್ಯಕರ್ತರು ತರುವಂಥ ಕೆಲಸ ಆಗ್ತಾ ಇದೆ. ಅವರು ನಡೆದಿರುವಂಥ ದಾರಿಯಲ್ಲಿ ನಾವು ಕೇವಲ ಒಂದು ಅರ್ಧ ಕಿಲೋಮೀಟರ್ ನಡಿಬೇಕು ಅಂತೇಳಿ ಇವತ್ತಿನ ಒಂದು ಪ್ರಯತ್ನ ನಮ್ಮ ಜನತಾ ಪಕ್ಷದ ವತಿಯಿಂದ ಇವತ್ತಿನ ಅವರ ಒಂದು ಪುಣ್ಯಸ್ಮರಣೆಯನ್ನು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಎಲ್ಲ ಕಾರ್ಯಕರ್ತರು ಅವ್ರ ಬಗ್ಗೆ ಕೇಳುವಂಥದ್ದು, ಅವ್ರ ಬಗ್ಗೆ ನೋಡುವಂಥದ್ದು ಇದೆಯಲ್ಲ, ತುಂಬ ಅದ್ಭುತವಾಗಿದೆ. ಒಂದಷ್ಟು ವಿಚಾರಗಳನ್ನು ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೇಳಬೇಕಾಗಿದೆ. ಸೊ ಮಾಧ್ಯಮದಲ್ಲಿ ಅಷ್ಟೆಲ್ಲ ನಾವು ಹೇಳೋದಕ್ಕಾಗಿದ್ದಿಲ್ಲ. ಇವತ್ತಿನ ಪುಣ್ಯಸ್ಮರಣೆಯಲ್ಲಿ ಜನತಾ ಪಕ್ಷ ಅವರನ್ನು ಸ್ಮರಿಸ್ತಾ ಇದೆ ಅಂತ ನಮ್ಮ ಪುಣ್ಯ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.